ತಾಯಂದಿರನ್ನ, ಒಕ್ಕಲಿಗ ತಾಯಂದಿರನ್ನ ಯಾವ ರೀತಿಯಾಗಿ ಮಾತನಾಡಿದ್ದಾರೆ, ಒಕ್ಕಲಿಗರ ಹೆಣ್ಣು ಮಕ್ಕಳನ್ನ, ಅವರ ಹೆಂಡತಿದಿರನ್ನ ಯಾವ ರೀತಿಯಾಗಿ ಅಪಮಾನ ಮಾಡಿದ್ದಾರೆ, ದಲಿತರ ಹೆಣ್ಣು ಮಕ್ಕಳನ್ನ ಯಾವ ರೀತಿಯಾಗಿ ಮಂಚಕ್ಕೆ ಕರೆದಿದ್ದಾರೆ, ಒಕ್ಕಲಿಗರ ಹೆಣ್ಣು ಮಕ್ಕಳನ್ನ ಯಾವ ರೀತಿಯಾಗಿ ಮಂಚಕ್ಕೆ ಕರೆದಿದ್ದಾರೆ, ಆ ಒಕ್ಕಲಿಗರ ತಾಯಂದಿರನ್ನ ಮಂಚಕ್ಕೆ ಯಾವ ರೀತಿ ಕರೆದಿದ್ದಾರೆ ಅನ್ನೋದನ್ನ ಮಾಧ್ಯಮದ ಸ್ನೇಹಿತರು ಪ್ರಾಮಾಣಿಕವಾಗಿ ತೋರಿಸ್ಬೇಕು. ಭಾರತೀಯ ಜನತಾ ಪಕ್ಷದವರು ಪಾಪ ಸಂಸ್ಕೃತಿ ಬಗ್ಗೆ ಮಾತನಾಡ್ತಾರೆ. ಒಬ್ಬರು ವಿಧಾನಸಭೆಯಲ್ಲಿ ಪ್ರಾಸ್ಟಿಟ್ಯೂಟ್ ಅಂತ ಹೇಳ್ತಾರೆ, ಅವ್ರನ್ನ ಇವ್ರು ಹೋಗಿ ಸಾಂತ್ವನ ಮಾಡ್ತಾರೆ. ಇನ್ನೊಬ್ರು ವಿಧಾನಸೌಧದಲ್ಲಿ ಮಂತ್ರಿಗಿರಿ ನಡೆಸಿ ಅಂತ ಅಂದ್ರೆ ಮಂತ್ರಿಗಿರಿ ನಡೆಸುವಂತ ದೇವಾಲಯದಲ್ಲಿ ರೇಪ್ ಮಾಡಿರುವಂಥದ್ದನ್ನ ನೀವು ಅಕ್ಸೆಪ್ಟ್ ಮಾಡಿಕೊಂಡು ಕೂತಿದ್ದೀರಿ. ವಿಧಾನಸೌಧದಲ್ಲಿ ವಿಕಾಸಸೌಧ ಮಾಡಿನಲ್ಲಿ ನನಗೆ ರೇಪ್ ಆಗಿದೆ ಅಂತೇಳಿ ಹೇಳ್ದಂಥ ಪ್ರಕರಣವನ್ನ ಈ ಮಾಧ್ಯಮದ ಸ್ನೇಹಿತರಿಗೆ ತೋರಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ನೀಚ ಕೃತ್ಯವನ್ನ ವಿಧಾನಸೌಧದಲ್ಲಿ ಮಾಡಿರ್ತಕ್ಕಂಥ ವಿಚಾರವನ್ನ ನಿಮಗೆ ತೋರಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನ CBIಗೆ ಒಪ್ಪಿಸ್ಲಿ. ನಾನು 50% ಪಾರ್ಟ್ನರ್ ಈ ಟಿವಿಗೆ, ನಾನು 25% ಪಾರ್ಟ್ನರ್ ಈ ಟಿವಿಗೆ ಅಂತ ಹೇಳ್ತಾರೆ. ಆ ದಾಖಲೆ ಬೇಕು ಅಂತ ಅಂದ್ರೂ ಅದನ್ನು ಕೂಡ ನಾನು ಬಿಡುಗಡೆ ಮಾಡ್ತೀನಿ. ಯಾವ್ಯಾವ ಟಿವಿಗೆ ಯಾರ್ಯಾರು ಪಾರ್ಟ್ನರು, ನಿಮ್ಮ ಪಾರ್ಟ್ನರ್ ಆಗಿತ್ತು ಅಂತ ಅಂದ್ರೆ ನಿಮ್ಮ ನೈತಿಕತೆ ಇಲ್ವಾ? ನನ್ನನ್ನ ನೀವು ಕೇವಲವಾಗಿ ಮಾತಾಡ್ತೀರಿ. ರಾಜಕಾರಣದಲ್ಲಿ ವಿಧಾನಸೌಧದಲ್ಲಿ ನಡೆದಂತ ಅತ್ಯಾಚಾರ ಪ್ರಕರಣವನ್ನ ವಿಧಾನಸೌಧದ ಮಹಡಿಯಲ್ಲಿ, ಮಂತ್ರಿ ಮಹಡಿಯಲ್ಲಿ ನಿಮ್ಮ ಮೋಜು ಮಸ್ತಿಗೆ ಬಳಸಿದಂಥದ್ದು ಭಾರತೀಯ ಜನತಾ ಪಕ್ಷದವರ ಕಣ್ಣಿಗೆ, ಆ ನಾಯಕರುಗಳಿಗೆ ಕಾಣಲಿಲ್ವಾ? ನಾನು ಮಾತಾಡಬಾರ್ದು ಅಂತಿದ್ದೆ. ಖಂಡಿತ ಈ ವಿಚಾರಗಳನ್ನ ನಾನು ಯಾವುದನ್ನು ಕೂಡ ಮಾತಾಡಬಾರ್ದು ಅಂತಿದ್ದೆ. ನನ್ನನ್ನ ಕರೆದು ಮಾತಾಡಲಿಕ್ಕೆ ಉತ್ತೇಜನವನ್ನ ಈ ಶಾಸಕರು ಕೊಟ್ಟಿದ್ದಾರೆ. ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೇನೆ.